ಧನುರಾಶಿ ವೃತ್ತಿಯಲ್ಲಿ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣೋದಕ್ಕೆ ಅವಕಾಶ. ಇದು ಸಂಪೂರ್ಣವಾದಂತಹ ಸಮಾಧಾನವನ್ನು ಕೊಡುವಂಥದ್ದಾಗುತ್ತೆ. ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಫಲಿತಾಂಶ ಸಿಕ್ಕುವಂಥದ್ದು. ಹೊಸ ಹೊಸ ವಿಚಾರ ವ್ಯವಹಾರಾದಿಗಳಲ್ಲಿ ಒಂದಷ್ಟು ಅನುಕೂಲಗಳು, ಉತ್ಸಾಹ ಹೆಚ್ಚಾಗುವಂಥದ್ದಾಗುತ್ತೆ. ಪ್ರೇಮಿಗಳಿಗೆ ಉತ್ತಮವಾದಂತಹ ದಿವಸ. ಒಳ್ಳೆಯ ನಿರ್ಧಾರವನ್ನು ಮಾಡಿ ಸಮಾಜಕ್ಕೆ ಒಳ್ಳೆಯ ಸಂದೇಶ ಹೋಗುವಂತಹ ರೀತಿಯಲ್ಲಿ ನಡ್ಕೊಳ್ಳಿ ಅನ್ನುವಂಥದ್ದು. ಹಣದ ಕೊರತೆ ಯಾವುದೇ ಕಾರಣಕ್ಕೂ ಈ ದಿವಸ ಬರದೇ ಇರುವಂಥದ್ದು. ಶುಭ ಕಾರ್ಯಗಳಿಗೆ ಕೆಲವು ಪದಾರ್ಥಗಳನ್ನು ಖರೀದಿ ಮಾಡ್ತಕ್ಕಂತಹ ಒಂದು ಯೋಗ ನಿಮಗೆ ಒದಗಿ ಬರುವಂಥದ್ದಾಗುತ್ತೆ. ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ವಿಶೇಷವಾಗಿ ನದೀ ತೀರದಲ್ಲಿರತಕ್ಕಂತಹ ದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಕರ ರಾಶಿ ಮಾನಸಿಕವಾಗಿ ಸಮಾಧಾನ ಸಿಕ್ಕುವಂತಹ ದಿವಸ. ಯಾವುದೇ ಜಂಜಾಟಗಳಿರಲಿ ಅವೆಲ್ಲವೂ ಕೂಡ ಬಗೆಹರಿಯುತ್ತೆ. ತಾಳ್ಮೆಯಿಂದ ನಾನು ವರ್ತಿಸಿದರೆ ಎಲ್ಲವೂ ಕೂಡ ಆಗುತ್ತೆ ಅಂತ ಹೇಳಿ ನಿಮ್ಮಷ್ಟಕ್ಕೆ ನೀವು ಸಮಾಧಾನ ಮಾಡಿಕೊಳ್ಳುವಂತಹ ದಿವಸ ಇದಾಗಿರುತ್ತೆ. ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾದಂತಹ ನಿರ್ಧಾರಗಳನ್ನು ಮಾಡ್ತೀರಿ. ಇದು ನಿಮಗೆ ಆತ್ಮತೃಪ್ತಿಯನ್ನು ಕೊಡ್ತಕ್ಕಂಥದ್ದು. ನಿಮ್ಮ ಗುರಿಯನ್ನು ತಲುಪುವುದರ ಬಗ್ಗೆ ಹೆಚ್ಚು ಗಮನ ಕೊಡ್ತೀರಿ. ಅದು ಬಹಳ ಮುಖ್ಯವಾದಂಥದ್ದು. ಯಾವುದೋ ಯೋಜನೆಯನ್ನು ಹಾಕ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ, ಆದರೆ ಅದನ್ನು ಹೇಗೆ ನಾವು ಕೊನೆ ಮುಟ್ಟಿಸ್ತೀವಿ ಅಂತಕ್ಕಂಥದ್ದು ಅತಿ ಮುಖ್ಯವಾಗುತ್ತೆ. ಆ ದೃಷ್ಟಿಯಲ್ಲಿ ನಿಮಗೆ ಇವತ್ತು ಉತ್ತಮವಾದಂತಹ ಫಲ ಅಂತ ಹೇಳಬೇಕು. ತಾಯಿಯವರಿಗೆ ಹಣದ ಸಹಾಯ ಮಾಡಬೇಕಾಗಬಹುದು. ತಾಯಿಯವರಿಗೆ ಏನೋ ಹಣದ ಅಗತ್ಯತೆ ಇದೆ ಅಂತಾದರೆ ನೀವು ಅದಕ್ಕೆ ಪೂರಕವಾದಂತಹ ಒಂದಷ್ಟು ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ. ಸಕಾಲದಲ್ಲಿ ನಿಮ್ಮ ಕೆಲಸಗಳೆಲ್ಲ ಪೂರೈಸ್ತಕ್ಕಂಥದ್ದಾಗುತ್ತೆ. ಆಸ್ತಿಯ ವಿಚಾರವಾಗಿಯೂ ಕೂಡ ಸ್ವಲ್ಪ ಅನುಕೂಲದ ಸೂಚನೆಗಳು ನಿಮಗೆ ಕಾಣ್ತಾ ಇದೆ. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಮೃತ್ಯುಂಜಯ ಜಪವನ್ನು ಮಾಡಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎಂಬುದಾಗಿ 108 ಸಲ ಹೇಳಿಕೊಳ್ಳಿ. ಶುಭವಾಗಿ. ಕುಂಭರಾಶಿ ನಿಮ್ಮ ಕೆಲಸದ ಗುಣಮಟ್ಟವನ್ನು ಹಾಗೇ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಆ ಕೆಲಸದ ಗುಣಮಟ್ಟ ತಗ್ಗಬಾರದು ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ನಿಮ್ಮ ಗುರಿಯ ಬಗ್ಗೆ ತಾತ್ಸಾರವನ್ನು ತೋರಿಸಬಾರ್ದು. ಯಾವುದೇ ಕಾರಣಕ್ಕೂ ಯಾವ ಗುರಿಯನ್ನು ಮುಟ್ಟಬೇಕು ಅಂತ ಅಂದ್ಕೊಂಡಿದ್ದೀರೋ ಅಲ್ಲಿ ಏನೇ ಅಡ್ಡಿ ಆತಂಕಗಳು ಅಡಚಣೆಗಳು ಬರಲಿ, ಅದೆಲ್ಲವನ್ನು ದಾಟಿ ಅದೆಲ್ಲವನ್ನು ಮೀರಿ ಗುರಿ ಸಾಧನೆಯನ್ನು ಮಾಡಬೇಕು ಅನ್ನುವಂಥದ್ದು. ಬೇರೆಯವರ ಸಲಹೆಗಳು ಏನೇ ಬಂದರೂ ಕೂಡ ಅದು ಯಾರೇ ಆಗಿರಲಿ ಅಂಧಶ್ರದ್ಧೆಯಿಂದ ಅದನ್ನು ಸ್ವೀಕಾರ ಮಾಡಬೇಡಿ. ಅವ್ರು ಹೇಳಿದ್ದು ಸರಿ, ನಾನು ಅದನ್ನು ಒಪ್ಪಿಕೊಂಡಿದ್ದೀನಿ, ಅದರಂತೆ ಮಾಡ್ತೀನಿ ಅಂತ ಹೇಳುವಂಥದ್ದಿದೆಯಲ್ಲ, ಆ ನಿರ್ಧಾರ ಇದೆಯಲ್ಲ, ಅದು ದೊಡ್ಡ ತಪ್ಪಾಗತ್ತೆ. ವಿದ್ಯಾರ್ಥಿಗಳು ಬೇರೆ ಕಡೆ ಗಮನವನ್ನು ಕೊಡೋದ್ರಿಂದ ತೊಂದರೆಯಾಗುತ್ತೆ. ಓದನ್ನು ಬಿಟ್ಟು ಬೇರೆಲ್ಲ ವಿಚಾರಗಳಲ್ಲಿ ತುಂಬ ಚಟುವಟಿಕೆಯಿಂದ ಸಕ್ರಿಯವಾಗಿ ಪಾಲ್ಗೊಳ್ತಕ್ಕಂತಹ ಒಂದು ಮನಸ್ಸಿರುತ್ತೆ. ಅದು ನಿಮ್ಮ ವಿದ್ಯಾಭ್ಯಾಸಕ್ಕೆ ದೊಡ್ಡ ಹೊಡೆತವನ್ನು ಕೊಡುತ್ತೆ. ಈ ಎಚ್ಚರಿಕೆ ಇರಬೇಕು ಅನ್ನುವಂಥದ್ದು. ನಿಮ್ಮ ಆಲೋಚನೆಗಳು ಏನಿದೆ ಅದು ಜನಕ್ಕೆ ಅರ್ಥವಾಗದೇ ಇರತಕ್ಕಂತಹ ರೀತಿಯಾಗುತ್ತೆ. ಅದರ ಅಗತ್ಯತೆ ಬಿದ್ದಾಗ ಸ್ಪಷ್ಟೀಕರಣವನ್ನು ಕೊಡಬೇಕಾದಂಥದ್ದು ಮುಖ್ಯವಾಗುತ್ತೆ. ಹೊಟ್ಟೆ ನೋವಿನ ಸಮಸ್ಯೆ ಕಾಡಬಹುದು. ಸ್ವಲ್ಪ ಜಾಗ್ರತೆ ವಹಿಸಿ ದುರ್ಗಾರಾಧನೆಯನ್ನು, ದುರ್ಗಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ ನಿಮ್ಮ ಉದ್ಯೋಗ ಅಥವಾ ವೃತ್ತಿ, ಇದರ ಜೊತೆಯಲ್ಲಿ ಕುಟುಂಬದ ನಿರ್ವಹಣೆ, ಇದು ಎರಡಕ್ಕೂ ಕೂಡ ಸರಿಯಾದಂತಹ ಸಮಯವನ್ನು ಕೊಟ್ಟು ಎರಡನ್ನೂ ಸರಿಯಾದಂತಹ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕಾದಂಥದ್ದು. ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕುವಂತಹ ದಿವಸ ಇದು. ಹಲವಾರು ದಿವಸದಿಂದ ಇದ್ದಂತಹ ಸಮಸ್ಯೆ ದೂರವಾಗೋದಕ್ಕೆ ಇವತ್ತು ಕಾರಣವಾದೀತು ಅನ್ನುವಂಥದ್ದು. ದಂಪತಿಗಳಲ್ಲಿ ಭಿನ್ನಾಭಿಪ್ರಾಯ ಹೆಚ್ಚಾಗುವಂಥದ್ದು. ಆದರೆ ಜಗಳಕ್ಕೇರುವ ಹಾಗೆ ಮಾಡಬೇಡಿ, ಆ ವಿಷಯ ತಾರಕಕ್ಕೇರುವ ರೀತಿಯಲ್ಲಿ ನಡ್ಕೊಳ್ಬೇಡಿ ಅನ್ನುವಂಥದ್ದು. ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವರಿಂದ ನಿಮಗೆ ಹೆಚ್ಚಿಗೆ ಅನುಕೂಲವಾಗುವಂತಹ ದಿವಸ. ಮನೆಯ ಖರ್ಚು ವೆಚ್ಚದ ಬಗ್ಗೆ ಸ್ವಲ್ಪ ಗಮನ ಇರಲಿ. ಸರಿಯಾದಂತಹ ನಿರ್ಧಾರಗಳು ಬೇಕು. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬುದಾಗಿ 12 ಬಾರಿ ಹೇಳಿಕೊಳ್ಳಿ. ಶುಭವಾಗಿ.